ಕೊಪ್ಪಳ ಜನರ ನಿದ್ದೆಯನ್ನ ಕೆಡಿಸಿದೆ ಪರಮಾಣು ವಿದ್ಯುತ್ ಸ್ಥಾವರ. ಹಿರೇಬೆಣಕಲ್ ಗ್ರಾಮದ ಬಳಿ ಇರೋ ಅಂತ ಸ್ಥಾವರ ಈಗ ಜನರ ನಿದ್ದೆಯನ್ನ ಕೆಡಿಸಿದೆ. ನಿರ್ಮಾಣಕ್ಕೆ ಸರ್ವೆ ಕಾರ್ಯ ಚಿಕ್ಕಬೆಣಕಲ್ ಎಡಹಳ್ಳಿ ಭಾಗದಲ್ಲಿ ಆಗ್ತಾ ಇದೆ. ಎಡಹಳ್ಳಿ ಭಾಗದಲ್ಲಿ ನಿರ್ಮಾಣ ಕಾರ್ಯಕ್ಕೆ ಸರ್ವೆ ನಡೀತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಭಾಗದಲ್ಲಿ ಸರ್ವೆ ಕಾರ್ಯ ಆರಂಭ ಆಗಿದೆ. ಕೇಂದ್ರ ಸರ್ಕಾರದ ನಡೆಗೆ ಕೊಪ್ಪಳ ಜಿಲ್ಲೆಯ ಜನತೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇರಕಲ್ ಗಡ ಗ್ರಾಮದ ಐತಿಹಾಸಿಕ ಸ್ಥಳದ ಸುತ್ತಮುತ್ತ ಸರ್ವೆ ಕಾರ್ಯ ಈಗ ನಡೀತಾ ಇದೆ. ಜನಪ್ರತಿನಿಧಿಗಳ ಆದಿಯಾಗಿ ಜನಾಕ್ರೋಶಕ್ಕೆ ಸರ್ವೆ ಕಾರಣ ಆಗ್ತಾ ಇದೆ. ಅಣು ವಿದ್ಯುತ್ತಲ್ಲಿ ಇರ್ತಕ್ಕಂಥ ಇಲ್ಲಿ ಸರ್ವೆ ಮಾಡ್ತಕ್ಕಂಥ ಗುಪ್ತವಾಗಿ ಸರ್ವೆ ಮಾಡ್ತಕ್ಕಂಥ ಅಧಿಕಾರಿಗಳು ನಿನ್ನೆ ಮಾಹಿತಿ ಗೊತ್ತಾದಾಗ ನಮ್ಮ ರೈತರು ಭಾಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು ತಾಯಂದರು ಯಾರು ಊಟ ಮಾಡುವ ಪರಿಸ್ಥಿತಿಯಲ್ಲಿಲ್ಲ. ಅನೇಕ ಹಿರಿಯರು ಕೂಡ ಮನವಿ ಕೂಡ ಕೊಟ್ಟಿದ್ದಾವೆ. ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮನವಿ ಕೂಡ ಕೊಟ್ಟಿದ್ದೇವೆ. ನೀವು ಸರ್ವೆ ಮಾಡೋದು ಇಲ್ಲಿಗೆ ಬಂದ್ ಮಾಡಬೇಕು, ಇಲ್ಲಾಂದರೆ ತೀವ್ರ ಉಗ್ರ ಹೋರಾಟ ಆಗ್ತದೆ ಅಂತಕ್ಕಂಥ ಮಾತುಗಳು ಅಣು ಸ್ಥಾವರದಿಂದ ಏನು ಎಫೆಕ್ಟ್ ಆಗ್ತದೆ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ರೈತರಿಗೆ ಮನವಟ್ಟೆ ಆಗಿದೆ. ಇಲ್ಲಿ ಒಂದು ಅರಸಿನಕೆರೆ ಒಂದು ಅಲ್ಲ, ಈ ಕ್ಷಣಗಳು ಆ ವಿದ್ಯುತ್ತಿನ ಇರ್ತಕ್ಕಂಥ ಕಿರಣಗಳು ಮನುಷ್ಯನಲ್ಲಿ ಒಟ್ಟಿ ಬದುಕೋಕ್ಕೆ ಯಾರು ಸಾಧ್ಯ ಇಲ್ಲ. ಈ ಹೋರಾಟ ಎಲಿಮಟ್ಟೆ ಅಂತಂದರೆ ಇವತ್ತು ಉಗ್ರ ಓಟ DC ಅವ್ರ ಮುಖಾಂತರ ಇವತ್ತು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕು. ಅಧಿವೇಶನ ನಡೆದಿದೆ. ನಮ್ಮ ಭಾಗದ ಜನಪ್ರತಿನಿಧಿಗಳು ನೀವು ಒಗ್ಗೂರಿನಿಂದ ಕೂಗಬೇಕು. ಈ ಕ್ಷೇತ್ರದ ಶಾಸಕರು ಕೂಡ ಇವತ್ತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜು, ಪರಮಾಣು ಸ್ಥಾವರಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು, ಸ್ಥಳೀಯರು ಕೂಡ ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜು, ಹೌದು ಮಧುಸೂದನ್, ಏನಂತಂದ್ರೆ ಕೊಪ್ಪಳದಲ್ಲಿ ಈಗ ಎರಡು ಕಡೆ ಅಂದ್ರೆ ಒಂದು ಇರ್ಕಲ್ಗಡ ಭಾಗದಲ್ಲಿರುವಂತಹ ಅರಣ್ಯ ಪ್ರದೇಶ ಮತ್ತು ಇನ್ನೊಂದು ಗಂಗಾವತಿ ವ್ಯಾಪ್ತಿಯಲ್ಲಿ ಬರುವಂತಹ ಚಿಕ್ಕಬೆಣಕಲ್ ಮತ್ತು ಹಿರೇಬೆಣಕಲ್ ವ್ಯಾಪ್ತಿಯಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳಲ್ಲಿ ಈಗ ಏನಂತಂದ್ರೆ ಪರಮಾಣು ಅಣು ಸ್ಥಾವರ ಸ್ಥಾಪನೆಗೆ ಸರ್ವೆಗಾಗಿ ಕೇಂದ್ರ ಸರ್ಕಾರ ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿರುವಂತದ್ದು. ಹಾಗಾಗಿ ಈಗಾಗಲೇ ಜಿಲ್ಲಾಡಳಿತ ಎರಡೂ ಕಡೆ ಸುಮಾರು 1200 ಎಕರೆ ಒಂದು ಏನು ಭೂಮಿ ಇದೆ, ಆ ಭೂಮಿಯ ಸರ್ವೆ ಕಾರ್ಯವನ್ನು ಆರಂಭಿಸಿರುವಂತದ್ದು. ಜೊತೆಗೆ ವೈಮಾನಿಕ ಸರ್ವೆ ಕಾರ್ಯ ಕೂಡ ಆರಂಭವಾಗಿರುವಂತದ್ದು. ಸೊ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಏನು ಈ ಇರ್ಕಲ್ಗಡ ಭಾಗದ ಒಂದು ಅರಸಿನಕೆರೆ ಇದೆ, ಅಲ್ಲಿ ಸುತ್ತಮುತ್ತ ಹಳ್ಳಿ ಪ್ರದೇಶಗಳಲ್ಲಿ ಅಲ್ಲಿ ಇರುವಂತದ್ದು ಅರಣ್ಯ ಪ್ರದೇಶ. ಇಲ್ಲಿ ಸಾಕಷ್ಟು ಕರಡಿಗಳಿರುವುದರಿಂದ ಇಲ್ಲಿ ವನ್ಯಜೀವಿಗಳ ಪ್ರಿಯರು ಅಂದ್ರೆ ಇದು ಕರಡಿ ಧಾಮ ಮಾಡುವುದಕ್ಕೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಪ್ರಪೋಸಲ್ ಇಟ್ಟಿರುವಂತದ್ದು. ಅಂತ ಒಂದು ಸಂದರ್ಭದಲ್ಲಿ ಈಗ ಮತ್ತೆ ಇದೇ ಭಾಗದಲ್ಲಿ ಒಂದು ಪರಮಾಣು ಅಣು ಸ್ಥಾವರ ಸ್ಥಾಪನೆಗೆ ಸರ್ವೆ ಮಾಡುವುದಕ್ಕೆ ಕೇಂದ್ರ ಸರ್ಕಾರ ಒಂದು ಜಿಲ್ಲಾಡಳಿತಕ್ಕೆ ಆದೇಶ ನೀಡಿದೆ. ಅದೇ ರೀತಿ ಬೆಣಕಲ್ ಮತ್ತು ಹಿರೇಬೆಣಕಲ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನೊಂದಂದ್ರೆ ಇಲ್ಲಿ ಒಂದು ಮೌರ್ಯರಿರುವಂತಹ ಒಂದು ಚಿಕ್ಕಬೆಣಕಲ್ ಐತಿಹಾಸಿಕ ಸ್ಥಳ. ಈಗಾಗಲೇ ಇದನ್ನ ಯುನೆಸ್ಕೋಗೆ ಸೇರಿಸಲು ಕೂಡ ಈ ಪ್ರಪೋಸಲ್ ನೀಡಿರುವಂತದ್ದು. ಇಂಥ ಸ್ಥಳದಲ್ಲಿ ಏನಂತಂದ್ರೆ ಈಗ ಪರಮಾಣು ಸ್ಥಾವರ ಸ್ಥಾಪನೆಗೆ ಏನಂದ್ರೆ ಸರ್ವೆ ಮಾಡ್ತಿರುವಂತದ್ದು. ಇದು ಇಲ್ಲಿನ ರೈತರನ್ನು ಆಕ್ರೋಶಕ್ಕೆ ದಾರಿ ಮಾಡಿರುವಂತದ್ದು. ಏನು ಅಂದ್ರೆ ರೈತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರೆ, ಇನ್ನೊಂದು ಕಡೆ ಗಂಗಾವತಿಯಲ್ಲಿರುವಂತಹ ಹಿರಿಯ ಮುಖಂಡರು, ಕಾಂಗ್ರೆಸ್ ಮುಖಂಡರು, ಇನ್ನೊಂದು ಕಡೆ ಐತಿಹಾಸಿಕ ಪ್ರಿಯರು, ಇನ್ನೊಂದು ಕಡೆ ವನ್ಯಜೀವಿ ಪ್ರಿಯರು, ಇವರೆಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿರುವಂತದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ಅಣು ಸ್ಥಾವರಗಳನ್ನು ಸ್ಥಾಪನೆ ಮಾಡಬಾರ್ದು ಮತ್ತು ಹೇಳಿದಂತೆ ರಾಜ್ಯ ಸರ್ಕಾರ ಹೇಳಿದಂತೆ ಏನು ಇರ್ಕಲ್ಗಡ ಭಾಗದಲ್ಲಿ ಒಂದು ಕರಡಿಧಾಮವನ್ನು ಸ್ಥಾಪನೆ ಮಾಡಬೇಕು. ಅದೇ ರೀತಿ ಏನು ಯುನೆಸ್ಕೋಗೆ ಈಗಾಗಲೇ ಪ್ರಪೋಸಲ್ ನೀಡಿರುವಂತಹ ಏನು ಸೇರ್ಪಡೆ ಮಾಡುವುದಕ್ಕೆ ಏನು ಚಿಕ್ಕಬೆಣಕಲ್ಲಲ್ಲಿರುವಂತಹ ಮೌರ್ಯರ ಬೆಟ್ಟಲ್ಲಿ ಇದನ್ನು ಕೂಡ ಐತಿಹಾಸಿಕ ಸ್ಥಳವನ್ನು ಯುನೆಸ್ಕೋಗೆ ಸೇರ್ಪಡೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಅಣು ಸ್ಥಾವರವನ್ನು ಸ್ಥಾಪನೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಏನಂತಂದ್ರೆ ರೈತರು ಆಕ್ರೋಶ ವ್ಯಕ್ತಪಡ್ತಿರೋದು ಮತ್ತು ಅದೇ ರೀತಿ ಜಿಲ್ಲಾಡಳಿತಕ್ಕೆ ಒಂದು ಮನವಿ ನೀಡಿರುವಂತದ್ದು. ಕೇಂದ್ರ ಸರ್ಕಾರಕ್ಕೆ ಈ ಮನವಿ ಪತ್ರ ಸಲ್ಲಿಸುವ ಮೂಲಕ ಯಾವುದೇ ರೀತಿಯಲ್ಲಿ ಅಣು ಸ್ಥಾವರವನ್ನು ಸ್ಥಾಪನೆ ಮಾಡಬಾರ್ದು. ಕಾರಣ ಏನಂದ್ರೆ ವನ್ಯಜೀವಿಗಳಿಗೆ ಧಕ್ಕೆ ಆಗುತ್ತೆ, ಇಲ್ಲಿರುವಂತಹ ರೈತರ ಭೂಮಿಗಳು ನಾಶ ಆಗ್ತವೆ ಮತ್ತು ಇಲ್ಲಿ ಜನರು ಸುತ್ತಮುತ್ತ ಎಲ್ಲ ಬಡ ರೈತರು ಇರೋದ್ರಿಂದ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕ ಇಲ್ಲಿ ಪರಮಾಣು ಸ್ಥಾವರ ಘಟಕ ಸ್ಥಾಪನೆ ಆಗಬಾರ್ದು ಅಂತ ಹೇಳಿ ಈಗ ಒತ್ತಾಯ ಕೇಳಿ ಬರ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ರಾಜು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.